ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ರಾಜ್ಯ ಮಟ್ಟದ 10ನೇ ತರಗತಿಯ ಇಂಗ್ಲಿಷ್ ಪೇಪರ್ ಏನು ಪ್ರಿಪರೇಟರಿ ಎಕ್ಸಾಮ್ ನಡೆದಿದೆ ಅದರ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಮೂಲಕ ತಮ್ಮೆಲ್ಲರಿಗೂ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಕೀ ಆನ್ಸರ್ನ ಹಾಕಿರ್ತೇನೆ, ತಾವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ, ಇಲ್ಲಿ ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಇಂಗ್ಲಿಷ್ ವಿಷಯ ಮುಖ್ಯ ಪ್ರಶ್ನೆ 1ರಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರ್ತದೆ. 1ನೇ ಪ್ರಶ್ನೆಯಾಗಿ ಕ್ವಶನ್ ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇದಕ್ಕೆ ಸರಿಯಾದ ಕ್ವಶನ್ ಟ್ಯಾಗ್ ಬಂದು ಆರಂಟ್ ದೇ ಆಗುತ್ತೆ. 2ನೇದಾಗಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಕೇಳಿದರೆ, ಇಲ್ಲಿ ಸುಶೀಲಾ ಮತ್ತೆ ಸೋನು ನಡುವಿನ ಸಂವಾದ ಇರ್ತದೆ. ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅನ್ನೋದಕ್ಕೆ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ನೋಡೋದಾದ್ರೆ ಇದು ರಿಕ್ವೆಸ್ಟ್ ಆಗುತ್ತೆ. 3ನೇದಾಗಿ ಇಲ್ಲಿ ಇಫ್ ಕ್ಲಾಸ್ ಇದೆ. ಜಯಂತಿ ಮತ್ತು ಸವಿತಾ ನಡುವಿನ ಸಂವಾದ. ಓ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು. ಇದಕ್ಕೆ ಸೂಕ್ತವಾದಂತಹ ಒಂದು ಇಫ್ ಕ್ಲಾಸ್ ವುಡ್ ಹ್ಯಾವ್ ಆಗುತ್ತೆ. 4ನೇದು ಇಲ್ಲಿ ಇನ್ಫಿನಿಟಿವ್ ಅನ್ನ ಕೇಳಿದರೆ, ಲೈಫ್ ಈಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ದ ಲೆಥರ್ಜಿಕ್ ಮೈಂಡ್ಸ್, ಸೊ ಆಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ಇದರೊಳಗೆ ಇನ್ಫಿನಿಟಿವ್ ಅಂತ ಅಂದ್ರೆ ಟು ಗೆಟ್ ಅನ್ನೋದಾಗುತ್ತೆ. ಇನ್ನ 2ನೇ ಮುಖ್ಯ ಪ್ರಶ್ನೆಗೆ ಬಂದ್ರೆ ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ 12 ಪ್ರಶ್ನೆಗಳಿರ್ತದೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 5ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್. ಸಿಲಾಬಲ್ಸ್ ಬಗ್ಗೆ ಕೇಳಿದರೆ ಡೆಪಾಸಿಟ್, ಕ್ರೆಡಿಟೆಡ್, ಡೆಬಿಟೆಡ್, ಬುಕ್. ಇದರಲ್ಲಿ 1 ಸಿಲಾಬಲಿನ ಶಬ್ದ ಬುಕ್ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಕಾಲೋಕೇಟಿವ್ ವರ್ಡ್ ಕೇಳಿದರೆ ಟೈಮ್. ಇದಕ್ಕೆ ಸೂಕ್ತವಾದಂತಹ ಕಾಲೋಕೇಟಿವ್ ವರ್ಡ್ ಟೇಬಲ್, ಟೈಮ್ ಟೇಬಲ್ ಆಗುತ್ತೆ. 7th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡೋದಕ್ಕಿಂತ ಇಟಾಲಿಕ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಶಿ ಅನ್ನೋದನ್ನ ನಾವು ನೋಡೋದಾದ್ರೆ ಇದು ಪ್ರನೌನ್ ಆಗುತ್ತೆ. 8ನೇದು, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಇನ್ ಮೈ ಸನ್ ಸ್ಕೂಲ್ ಆನ್ಯುಯಲ್ ಪ್ರೈಸ್ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ. ನನ್ನ ಮಗನ ಶಾಲೆಯಲ್ಲಿ ಆನ್ಯುಯಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಅಂತ ಬರೆದಿದ್ದಾರೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 9ನೇ ಪ್ರಶ್ನೆ, ಇಲ್ಲಿ ಏನು ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಕೇಳಿದರೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಬಿ ಪ್ಲಸ್ ಟ್ರೀಟ್ ಅಂತ ಹೇಳಿ. ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ ಪ್ಲಸ್ ಟ್ರೀಟ್ ಅನ್ನೋದರ ಸರಿಯಾದ ರೂಪವನ್ನು ನಾವು ಬರೀಬೇಕಾಗ್ತದೆ. ಡಾಕ್ಟರ್ ಬಿ ಫಾರ್ಮ್ ಆಫ್ ವರ್ಬ್ ಇಲ್ಲಿ ವಾಸ್ ಬರುತ್ತೆ. ಟ್ರೀಟ್ ಅಂದ್ರೆ ಟ್ರೀಟಿಂಗ್ ಬರುತ್ತೆ. ಯಾಕೆ ಅಂತಂದ್ರೆ ಅ ಪೇಷಂಟ್ ಇನ್ ಹಿಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹಿಸ್ ಹಾಸ್ಪಿಟಲ್. ನಾನು ಯಾವಾಗ ಅವ್ರ ಆಸ್ಪತ್ರೆಗೆ ಹೋದೆ ಆವಾಗ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ಬೇಕಾಗಿದೆ. ಸೊ ಇಲ್ಲಿ ವಾಸ್ ಪ್ಲಸ್ ಟ್ರೀಟಿಂಗ್. ಡಾಕ್ಟರ್ ವಾಸ್ ಟ್ರೀಟಿಂಗ್ ಅ ಪೇಷಂಟ್ ಇನ್ ಹಿಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹಿಸ್ ಹಾಸ್ಪಿಟಲ್. ಇಲ್ಲಿ ವಾಸ್ ಟ್ರೀಟಿಂಗ್ ಅನ್ನೋದು
ಸರಿಯಾದ ವರ್ಬ್ ಫಾರ್ಮ್ ಆಗುತ್ತೆ. 10ನೇದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಅನಗ್ ಈಸ್ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲಿಷ್. ಪ್ರಿಪೋಸಿಷನ್ ನೋಡೋದಾದ್ರೆ ಇಲ್ಲಿ ಅಟ್ ಅಂತಕ್ಕಂಥದ್ದು ಸರಿಯಾದ ಪ್ರಿಪೋಸಿಷನ್ ಆಗುತ್ತೆ. 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಲಿಂಕರ್. ಇಲ್ಲಿ ರವೀಶ್ ವೆಂಟ್ ಟು ಮಾರ್ಕೆಟ್ ಡ್ಯಾಶ್ ಹಿ ಡಿಡಂಟ್ ಪರ್ಚೇಸ್ ಎನಿಥಿಂಗ್. ಇಲ್ಲಿ ಬಟ್ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಲಿಂಕರ್ ಆಗುತ್ತೆ. ಸಮ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆರ್ ಅಡ್ವರ್ಸೇಟಿವ್ ಬಿಕಾಸ್ ದ ಎಕ್ಸ್ಪ್ರೆಸ್ ಕಾಂಟ್ರಾಸ್ಟ್ ಆರ್ ಅಪೋಸಿಷನ್. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದ್ರೆ ಬಟ್ ಅಂತಕ್ಕಂಥದ್ದು ಬರುತ್ತೆ. ದೇ ಆರ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಸ್ಟಿಲ್. ದ ಮೈನ್ ಕಂಜಂಕ್ಷನ್ ಆಫ್ ದಿಸ್ ಟೈಪ್ ಆರ್ ಬಟ್, ಆಲ್ದೋ, ಸ್ಟಿಲ್, ನೆವರ್ಲೆಸ್, ವೈಲ್, ವೆರಾಸ್ ಬರ್ತವೆ. ಅವುಗಳಲ್ಲಿ ಸೂಕ್ತವಾದದ್ದು ಅಂತಂದ್ರೆ ಇಲ್ಲಿ ಬಟ್ ಬರುತ್ತೆ. 12ನೇ ಪ್ರಶ್ನೆಯಾಗಿ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದರೆ. ಒನ್ ಆಫ್ ಡ್ಯಾಶ್ ಮೋಸ್ಟ್ ಪಾಪ್ಯುಲರ್. ಮೋಸ್ಟ್ ಪಾಪ್ಯುಲರ್ ಅಂತಕ್ಕಂಥದ್ದು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿಯ ಹಿಂದೆ ಯಾವಾಗಲೂ ನಾವು ಡೆಫಿನೇಟ್ ಆರ್ಟಿಕಲ್ ಅಂತಹ ದವನ್ನ ಬಳಸ್ತೇವೆ. ಇಲ್ಲಿ ಸರಿಯಾದ ಉತ್ತರ ದ. 13ನೇದು ಪ್ರಶ್ನೆ ಯೂಸ್ ದ ವರ್ಡ್ ಬುಕ್ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ವರ್ಬ್ ಆಗಿ ಬುಕ್ ಅನ್ನೋ ಪದವನ್ನು ಉಪಯೋಗ ಮಾಡಿ. ಐ ಬುಕ್ ಅ ಟ್ರೈನ್ ಟಿಕೆಟ್. ಐ ಬುಕ್ಡ್ 2 ಟ್ರೈನ್ ಟಿಕೆಟ್ಸ್. ಐ ಬುಕ್ಡ್ ಅ ಸಿನಿಮಾ ಟಿಕೆಟ್. ಈ ರೀತಿಯಾಗಿ ನಾವು ಮಾಡಬಹುದಾಗಿದೆ. ಇನ್ನು 14ನೇದು ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಅರ್ಮಾನ್ ಪ್ಲೇಡ್ ಫುಟ್ಬಾಲ್. ಇಲ್ಲಿ ಅರ್ಮಾನ್ ಫುಟ್ಬಾಲ್ ಅನ್ನ ಆಡಿದ್ನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಅರ್ಮಾನು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಆಗಿರ್ತಕ್ಕಂಥ ಫುಟ್ಬಾಲ್ ಸಬ್ಜೆಕ್ಟ್ ಆಗುತ್ತೆ. ಸೊ ಫುಟ್ಬಾಲ್ ಫಸ್ಟ್ ಬಂತು. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅಂತಕ್ಕಂಥದ್ದು ಇಲ್ಲಿ ನಾವು ಆಕ್ಸಿಲರಿ ವರ್ಬ್ ಅನ್ನ ಉಪಯೋಗ ಮಾಡ್ತೀವಿ. ಸೊ ಫುಟ್ಬಾಲ್ ವಾಸ್ ಪ್ಲೇಡ್ ಅನ್ನೋದಕ್ಕೆ V3 ರೂಪ ಪ್ಲೇಡೇ ಬರುತ್ತೆ. ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅನ್ನೋ ಪ್ರಿಪೋಸಿಷನ್ ಸೇರಿಸ್ತೀವಿ. ಅದರ ಜೊತೆಗೆ ಕೊನೆಗೆ ಅರ್ಮಾನ್ ಅಂತಕ್ಕಂಥ ಆಬ್ಜೆಕ್ಟ್, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತಲ್ಲ ಅದು. ಸೊ ಸರಿಯಾದ ಉತ್ತರ ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಅಂತಕ್ಕಂಥದ್ದು ಆಗುತ್ತೆ. 15ನೇ ಪ್ರಶ್ನೆ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಅವರು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಕೊಟ್ಟಿದ್ದಾರೆ. ಆಶ್ಲೇಷ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್. ಇದನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದಾದ್ರೆ ಆಶ್ಲೇಷ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್ ಅಂತಕ್ಕಂಥದ್ದು ಸರಿಯಾದ ಡಿಗ್ರಿ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ರೂಪ ಆಗಿರ್ತದೆ. 16ನೇದನ್ನ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ. ಸಚಿನ್ ರಿಪ್ಲೈಡ್ ಮಹೇಶ್, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಅಂತ ಇದೆಯಲ್ಲ, ಇದನ್ನ ನಾವು ರಿಪೋರ್ಟೆಡ್ ಮಾಡೋದಾದ್ರೆ ಸಚಿನ್ ರಿಪ್ಲೈಡ್ ಮಹೇಶ್ ದಟ್ ಹಿ ವಾಸ್. ಐ ಇದ್ದಿದ್ದು ಹಿ ಆಗುತ್ತೆ, ಆಮ್ ಇದ್ದಿದ್ದು ವಾಸ್ ಆಗುತ್ತೆ. ಗೋಯಿಂಗ್ ಟು ಬ್ರಿಂಗ್ ಮೈ ಇದ್ದಿದ್ದು ಹಿಸ್ ಆಗುತ್ತೆ. ಚಿಲ್ಡ್ರನ್ ಫ್ರಮ್ ದ ಸ್ಕೂಲ್. ಇಲ್ಲಿ ಸ್ವಲ್ಪ ಚೇಂಜಸ್ ಏನಾಗುತ್ತೆ ಅಂತ ನೋಡೋದಾದ್ರೆ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹಿಸ್ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಅಂತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಇನ್ನೊಂದ್ಸರಿ ಹೇಳೋದಾದ್ರೆ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹಿಸ್ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಅಂತಕ್ಕಂಥದ್ದು ಸರಿಯಾದ ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. 3ನೇ ಮುಖ್ಯ ಪ್ರಶ್ನೆ ಅಂದ್ರೆ 17ನೇ ಪ್ರಶ್ನೆ ಎಡಿಟಿಂಗ್ ಇರುತ್ತೆ. ಇಲ್ಲಿ once there was a man who was blind, he eager wished to see the whole world with his own eyes ಅಂತಕ್ಕಂಥದ್ದು ಸೆಂಟೆನ್ಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಬಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ
ಕೊಟ್ಟಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನಾನು ನೋಡೋದಾದ್ರೆ HOLE ಹೋಲ್ ಇದೆ, ಅದನ್ನ ಓಲ್ ಅಂತ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಪೂರ್ತಿ ಪ್ರಪಂಚ, ಓಲ್ ವರ್ಲ್ಡ್ ಅಂತಕ್ಕಂಥದ್ದು ಬರ್ಬೇಕಂತಂದ್ರೆ ನಾವು WHOLE ಓಲ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರಿ ಆಯ್ತು. ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂತ ನೋಡೋದಾದ್ರೆ ಅಡ್ವರ್ಬ್ಗಳನ್ನ ಇದರಲ್ಲಿ ನೋಡ್ತಾ ಹೋಗೋದಾದ್ರೆ ಈಗರ್ ಬರುತ್ತೆ. ಈಗರ್ ಅಡ್ವರ್ಬ್ ಸಾಮಾನ್ಯವಾಗಿ LY ಇಂದ ಎಂಡ್ ಆಗೋದ್ರಿಂದ ಈಗರ್ಲಿ ಅಂತಕ್ಕಂಥದ್ದನ್ನ ನಾವು ಬರೆದ್ರೆ ಸರಿಯಾದ ರೂಪ ಆಗುತ್ತೆ. ಇನ್ನ 4ನೇ ಮುಖ್ಯ ಪ್ರಶ್ನೆ, ಅಲ್ಲಿ 7 ಪ್ರಶ್ನೆಗಳಿರ್ತದೆ, 2 ಸಪ್ಲಿಮೆಂಟರಿ ರೀಡಿಂಗ್ ಇಂದ ಮತ್ತೆ 5 ಪಾರ್ಟ್ ಎ ಇಂದ ಇರ್ತದೆ. ಇವುಗಳನ್ನ ನಾವು ಆನ್ಸರ್ ಮಾಡಬೇಕಾಗ್ತದೆ. ಇವೆಲ್ಲವಕ್ಕೂ ಆನ್ಸರ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಎಲ್ಲರೂ ದಯಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.